ಸೌಂದರ್ಯ ಸಾಧನ ಕೂದಲು ಅಂದ್ರೂ ಕೂಡ ಆರೋಗ್ಯಕ್ಕೂ ಸಾಧನವೇ ಅದು. ವಾಸ್ತವದಲ್ಲಿ ಕೂದಲಿನ ಸಮಸ್ಯೆ ಅದು ಉದುರೋದಿರ್ಬೋದು, ಉದ್ದ ಬೆಳೆದೇ ಇರಬಹುದು, ಒಡೆಯುವಂಥದ್ದು ಇರ್ಬೋದು, ಬಿಳಿ ಕೂದಲಾಗುವಂಥದ್ದು ಇರ್ಬೋದು. ಇವೆಲ್ಲವೂ ಎಲ್ಲಿದು ಸಮಸ್ಯೆ ಮತ್ತು ಪರಿಹಾರ ಹೇಗೆ ಮಾಡ್ಕೋಬೇಕು ಅಂತ. ನೀವು ಏನೇ ಪರಿಹಾರ ಮೇಲಿಂದ ಎಣ್ಣೆ ಹಚ್ಚಿ ಏನಾದ್ರು ಮಾಡಿ ಅದಕ್ಕೆ ಮೂಲತಃ ಏನು ಅಂತ ಅರ್ಥ ಮಾಡ್ಕೊಳ್ಳದೆ ಪರಿಹಾರ ಮಾಡೋಕ್ಕೋದ್ರೆ ಇದು ಖಂಡಿತ ಸಾಧ್ಯ ಇಲ್ಲ. ವಾಸ್ತವದಲ್ಲಿ ಕೂದಲು ಎಲ್ಲಿಂದ ಪೋಷಣೆಯನ್ನು ತಗೊಳ್ತದೆ, ಎಲ್ಲಿಂದ ಬೆಳವಣಿಗೆ ಇದೆ. ಕೆಲವರು ಕಾಫಿ ಟೀನ ಯಥೇಚ್ಛವಾಗಿ ಕುಡಿತಿರ್ತಾರೆ, ಉಪವಾಸ ಕುಡಿತಿರ್ತಾರೆ. ನಾನು ನೀರು ಕುಡಿಯಲು ಇಟ್ಟೋದ್ರಿಂದ ಕಾಫಿ ಟೀ ಕುಡಿತಾ ಇರ್ತಾರೆ. ಸಣ್ಣ ಪುಷ್ಟ ವಿಷಯಕ್ಕೆ ತುಂಬ ಟೆನ್ಷನ್ ಮಾಡ್ಕೊಳ್ಳೋದು ಅಥವಾ ಕೋಪ ಮಾಡ್ಕೊಳ್ಳೋವಂಥದ್ದು ಅಥವಾ ನಿದ್ದೆಗೆಡುವಂಥದ್ದು. ಕೂದಲು ಹೆಚ್ಚಾಗಲಿ ಅಥವಾ ಕೂದಲು ಬೆಳೀಲಿ ಅಂತ ಸ್ಟಿರಾಯ್ಡೋ ಇನ್ನೊಂದೇನೋ ತೊಗೊಂಡ್ರೆ ಅಂದರೆ ಮೋಸ್ಟ್ ಡೇಂಜರಸ್. ಈ ಒಂದು ಎಪಿಸೋಡಲ್ಲಿ ಕೂದಲಿನ ವಿವಿಧ ಸಮಸ್ಯೆಗಳ ಬಗ್ಗೆ ನೋಡೋಣ. ಇವತ್ತಿನ ಹೆಣ್ಮಕ್ಳಿಗೆ ದೊಡ್ಡ ಕಾಯಿಲೆ ಬಂದಿರ್ತಾರೆ. ಆ ಕಾಯಿಲೆ ಕೇಳಿದ ತಕ್ಷಣ ಅದನ್ನು ಔಷಧಿ ಮಾಡ್ತೀವ, ಮತ್ತೆ ಡಾಕ್ಟರ್ ಕೂದಲು ಬರುತ್ತೆ. ಅದು ಎಷ್ಟು ಪ್ರೀತಿ ಅಂದರೆ ಅಫ್ಕೋರ್ಸ್ ಹೆಣ್ಮಕ್ಳಿಗೆ ಅದ್ರ ಬಗ್ಗೆ ಪ್ರೀತಿ ಇರ್ತದೆ. ವಾಸ್ತವದಲ್ಲಿ ಕೂದಲಿನ ಸಮಸ್ಯೆಗಳಿಂದ ಅದು ಉದುರೋದಿರ್ಬೋದು, ಉದ್ದ ಬೆಳೆದೇ ಇರ್ಬೋದು, ಒಡೆಯುವಂಥದ್ದು ಇರ್ಬೋದು, ಬಿಳಿ ಕೂದಲಾಗೋವಂಥದ್ದು ಇರ್ಬೋದು. ಇವೆಲ್ಲವೂ ಎಲ್ಲಿದು ಸಮಸ್ಯೆ ಮತ್ತು ಪರಿಹಾರ ಹೇಗೆ ಮಾಡ್ಕೋಬೇಕು ಅಂತ. ನೀವು ಏನೇ ಪರಿಹಾರ ಮೇಲಿಂದ ಎಣ್ಣೆ ಹಚ್ಚಿ ಏನಾದ್ರು ಮಾಡಿ ಅದಕ್ಕೆ ಮೂಲತಃ ಏನು ಅಂತ ಅರ್ಥ ಮಾಡ್ಕೊಳ್ಳದೆ ಪರಿಹಾರ ಮಾಡೋಕ್ಕೋದ್ರೆ ಇದು ಖಂಡಿತ ಸಾಧ್ಯ ಇಲ್ಲ. ಮತ್ತು ಅದು ಹಾರ್ಮೋನ್ಸ್ ಮೇಲೆ, ನಿಮ್ಮ ಆಹಾರ ಪದ್ಧತಿ ಮೇಲೆ, ಜೀವನ ಶೈಲಿ ಮೇಲೆ ಏನೆಲ್ಲ ಕಾರಣಗಳನ್ನು ಬೀರ್ತಾ ಇರ್ತದೆ. ನಾವು ಇಲ್ಲೆಲ್ಲೋ ಮೂಳೆ ಸವಿತಾ ಇರ್ತದೆ. ನಾವು ಪೇಷಂಟ್ ಕೇಳ್ತಾ ಇರ್ತೀವಿ, ಮೂಳೆ ಸವಿತಾ ಇರ್ತದೆ, ನನಗೆ ಕೂದಲು ಉದುರುತ್ತೆ ಅಂತ ಹೇಳ್ತಾರೆ. ಯಾವುದಕ್ಕೆ ಔಷಧಿ ಮಾಡೋಣ, ಮೊದಲು ಮೂಳೆ ಮಾಡೋಣ ಕೂದಲು ಮಾಡೋಣ, ಎರಡಕ್ಕೂ ಮಾಡಿ ಡಾಕ್ಟ್ರೆ ಅಂತ. ಸೊ ಅದು ಪೇಷಂಟ್ ಹೇಳೋಂಥದ್ದು ಸರಿ. ಆದರೆ ವಾಸ್ತವದಲ್ಲಿ ಕೂದಲು ಎಲ್ಲಿಂದ ಪೋಷಣೆಯನ್ನು ತಗೊಳ್ತದೆ, ಎಲ್ಲಿಂದ ಬೆಳವಣಿಗೆ ಇದೆ, ಹೇಗಾಗ್ತಾಯಿದೆ, ಇದನ್ನೊಂದು ಸ್ವಲ್ಪ ನೋಡೋಣ. ಓಕೆ, ಸೌಂದರ್ಯ ಸಾಧನ ಕೂದಲು ಅಂದರೂ ಕೂಡ ಆರೋಗ್ಯಕ್ಕೂ ಸಾಧನವೇ ಅದು. ಎಲ್ಲಾದರೂ ಬಾಡಿಲಿ ಕೂದಲು ಉದುರುತ್ತು ಅಂದರೆ ಅದು ದೊಡ್ಡ ಕಾಯಿಲೆ ಅಂತಲೇ ನಾವು ಟ್ರೀಟ್ ಮಾಡ್ತೀವಿ. ಅದು ಒಳ್ಳೆಯದಲ್ಲ. ಫೈನ್. ಕೂದಲುಗಳು ತಲೆಯಲ್ಲಿ ತುಂಬ ಚೆನ್ನಾಗಿ ಇರಬೇಕು, ಉದ್ದುದ್ದ ಇರಬೇಕು, ದಪ್ಪಗಿರಬೇಕು ಅಂತಾದರೆ ಅದು ಬಂದಿದ್ದೆಲ್ಲಿಂದ ಅಂದರೆ ಹಲ್ಲುಗಳು, ಉಗುರು ಮತ್ತು ಕೂದಲು ಇವೆಲ್ಲದರ ಮೂಲ ನಮ್ಮ ಅಸ್ಥಿ ಅಥವಾ ಮೂಳೆಗಳಿಂದಲೇ ಇವೆಲ್ಲ ಬಂದಿರೋದು. ಉಗುರು ಕೂಡ ಮೂಳೆಯ ಅಂಶವೇ, ಇದು ಕೂಡ ಮೂಳೆಯ ಅಂಶವೇ, ಹಲ್ಲು ಕೂದಲು ಕೂಡ ಮೂಳೆಯ ಅಂಶವೇ. ಹಾಗಾದರೆ ಮೂಳೆಯ ಆರೋಗ್ಯ ಚೆನ್ನಾಗಿದ್ದರೆ ಕೂದಲು ಚೆನ್ನಾಗಿರ್ತದೆ, ಹೌದು, ಅದು ನೋ ಡೌಟ್. ಆದರೆ ವಿಶೇಷ ಒಂದೇನಿದೆ ಅಂದರೆ ಇದು ಬರೋದು ಮೂಳೆಯಿಂದ, ಆದರೆ ಪೋಷಣೆ ಆಗೋದು ರಸಧಾತುವಿನಿಂದ. ಇದೊಂದು ಸ್ಪೆಷಲ್. ಇದು ರಸಧಾತು ಅನ್ನುವಂಥದ್ದು ಅದನ್ನು ಪೋಷಣೆ ಮಾಡ್ತಾ ಇರ್ತದೆ. ಅದು ಪೋಷಣೆಯಲ್ಲಿ ಅಭಾವ ಕೂದಲು ಬರುತ್ತೆ, ಪೋಷಣೆಯಲ್ಲಿ ವ್ಯತ್ಯಾಸ ಆದರೆ ಕೂದಲು ಬೆಳ್ಳಗಾಗುತ್ತೆ, ಪೋಷಣೆಯಲ್ಲಿ ಒಣಗುತ್ತೋ ಅಂದರೆ ತುಂಡಾಗುತ್ತೆ ಕೂದಲು. ಸೊ ಆ ಪೋಷಣೆ ತುಂಬ ಇಂಪಾರ್ಟೆಂಟ್. ಸೊ ಈ ಕಡೆಗೆ ಮೂಳೆಯ ಆರೋಗ್ಯ ಇಂಪಾರ್ಟೆಂಟ್ ಆಗ್ತದೆ, ಪೋಷಣೆ ಮಾಡುವಂಥ ರಸವೂ ಇಂಪಾರ್ಟೆಂಟ್ ಆಗುತ್ತೆ. ಸೊ ಇವೆರಡೂ ಚೆನ್ನಾಗಿದ್ದಾವೆ ಅಂತ ಅಂದ್ಕೊಳ್ಳೋಣ. ಪೋಷಣೆ ಮಾಡೋಕ್ಕೆ ನೀರೂ ಚೆನ್ನಾಗಿದೆ, ಅದರ ಬೀಜವೂ ಚೆನ್ನಾಗಿತ್ತು. ಮಣ್ಣು ಗಟ್ಟಿ ಇರೋ ಬದಲು ಮರಳು ಥರ ಇದೆ, ಗಾಳಿ ಬಂದರೆ ಬಿದ್ದೋಗಲ್ವಾ. ಚರ್ಮ, ಸೊ ಅದು ಮಾಂಸಧಾತುಗೆ ಸಂಬಂಧಪಟ್ಟಿದ್ದು. ಚರ್ಮ ಕೂಡ, ಸೊ ನಮ್ಮ ಚರ್ಮ ಕೂದಲನ್ನು ಬಿಗಿಯಾಗಿ ಹಿಡ್ಕೋಬೇಕು. ಮೂಳೆ ಚೆನ್ನಾಗಿ ಕೂದಲನ್ನು ಬೆಳೆಸಬೇಕು, ರಸ ಅದಕ್ಕೆ ಪೋಷಣೆ ಕೊಡಬೇಕು. ಈ ಮೂರು ಅಂಶದಿಂದ ಮೂಳೆ ಹೆಚ್ಚಾಗುತ್ತೆ ಹೊರತು ಕೇವಲ ಆಯಿಲ್ ಹಚ್ಕೊಂಡ್ರೆ ಇದು ಬದುಕಾಗಲ್ಲ. ಸೊ ಇದಕ್ಕೆ ಏನೇನು ಮಾಡಬಹುದು ಅಂತ ನೋಡೋಣ, ಏನು ಪರಿಹಾರ ಅಂತ ನೋಡೋಣ, ಅಥವಾ ಯಾಕೆ ಕಾರಣ ಅಂತಲೂ ಹುಡ್ಕೋಣ. ಸೊ ಕಾರಣ ನೋಡಿ ಹಲವಾರು ಬಂತು. ಕೆಲವರು ಕಾಫಿ ಟೀನ ಯಥೇಚ್ಛವಾಗಿ ಕುಡಿತಿರ್ತಾರೆ, ಉಪವಾಸ ಕುಡಿತಿರ್ತಾರೆ. ನಾನು ನೀರು ಕುಡಿಯಲು ಇಟ್ಟೋದ್ರಿಂದ ಕಾಫಿ ಟೀ ಕುಡಿತಾ ಇರ್ತಾರೆ. ಇವರಿಗೆ ರಸಧಾತು ಅನ್ನೋಂಥದ್ದು ಒಣಗೋಗ್ತದೆ. ಒಣಗೋದು ಅಂದರೆ ಲಿಟ್ರಲಿ ಒಣಗಿರ್ತದೆ. ರಸಧಾತು ಅನ್ನೋಂಥದ್ದು ಅಂದರೆ ಆ ಚರ್ಮದ ಪದರಗಳಿದಾವಲ್ಲ, ಪದರಗಳಿರ್ತಕ್ಕಂತಹ ಜಿಡ್ಡಿನ ಅಂಶ ಅಥವಾ ದ್ರವಾಂಶ. ಈ ಬಲೂನಲ್ಲಿ ನೀರು ತುಂಬಿದ್ರೆ ಹೇಗೆ ಟುಮು ಅಂತದೋ ಹಾಗೆ ಮಕ್ಕಳಿದ್ದ ನೋಡಿ ಚರ್ಮ ಟುಮು ಅಂತ ಇರ್ತದೆ. ಯಾಕೆ? ಅದರಲ್ಲಿ ಅಷ್ಟು ರಸಧಾತು ತುಂಬಿಕೊಂಡಿರ್ತದೆ, ಹಾಗಾಗಿ ಮಕ್ಕಳ ಕೂದಲು ಚೆನ್ನಾಗಿರ್ತದೆ. ಸೊ ಆ ರಸಧಾತುವಿನ ಅಂಶವನ್ನು ಕಾಫಿ ಕುಡ್ಕೊಂಡು ಒಣಗಿಸ್ಬಿಡೋದು, ಡ್ರೈ ಆಗಿಬಿಡೋದು. ನಿಮ್ಮ ಚರ್ಮ ಸುಕ್ ಬಿಡೋಕ್ಕೆ ಸ್ಟಾರ್ಟ್ ಆಯಿತು ಅಂದರೆ ಕೂದಲು ಉದುರೋದು ಎಷ್ಟು ಸುಲಭ ರೀ, ಈಸಿ ಅಲ್ವಾ? ಯಾಕೆ? ಅದನ್ನು ಹಿಡ್ಕೊಳ್ಳೋವಂಥ ಸಾಮರ್ಥ್ಯವೇ ಚರ್ಮಕ್ಕೆ ಇರೋದಿಲ್ಲ ಅಂದಮೇಲೆ ಕೂದಲು ಬುಡು ಸಮೇತ ಉದುರೋಗ್ತದೆ. ಹಾಗಾಗಿ ಚರ್ಮವನ್ನು ಚೆನ್ನಾಗಿ ಇಟ್ಕೋಬೇಕು. ಹಾಗಾದರೆ ಚರ್ಮ ಎಲ್ಲಿಂದ ಬಂತು ಅಂದರೆ ಯಾವ ಧಾತು ಅಂದರೆ ಮಾಂಸಧಾತು ಅಂತ. ಮಸಲ್ಸ್ ಚೆನ್ನಾಗಿರ್ಬೇಕು. ಇವತ್ತು ಎಲ್ಲರದ್ದು ಫ್ಯಾಟ್ ಜಾಸ್ತಿ ಇದೆ, ಚೆನ್ನಾಗಿದೆ ಅಂತ ಹೇಳ್ತಿಲ್ಲ, ಜಾಸ್ತಿ ಇದೆ. ಮಸಲ್ ಸ್ಟ್ರೆಂತ್ ತುಂಬ ಕಮ್ಮಿ ಇದೆ. ಆ ಮಸಲ್ ಸ್ಟ್ರೆಂತ್ ತಂದುಕೊಳ್ಳೇಬೇಕು. ಮಸಲ್ ಸ್ಟ್ರೆಂತ್ ಅಂದ್ರೇನು? ಬಿಗಿ ಹಿಡಿತ. ಯಾವುದಾದ್ರೂ ವಸ್ತು ನಿಂಗೆ ಹಿಡ್ಕೊಂಡು ಅಂದರೆ ಚೆನ್ನಾಗಿ ಬಿಗಿ ಇದೆ ಅಂದರೆ ಮೂಳೆ ಗಟ್ಟಿದೆ ಅಂತ ಅರ್ಥ ಅಲ್ಲ, ಚರ್ಮ ಗಟ್ಟಿದೆ ಅಂತ ಅರ್ಥ ಅಲ್ಲ, ಮಾಂಸಖಂಡ ತುಂಬ ಗಟ್ಟಿದೆ ಅಂತ ಅರ್ಥ. ಸೊ ಮಾಂಸಖಂಡ ಹೀಗೆ ಬಿಗಿ ಹಿಡ್ಕೊಂಡ್ರೆ, ನೀವು ಹ್ಯಾಂಡ್ ಶೇಕ್ ಮಾಡಿದ್ರೆ ಒಬ್ಬೊಬ್ರದ್ದು ಟೈಟ್ ಇರ್ತದೆ ಹ್ಯಾಂಡ್ ಶೇಕ್,
ಮಾಂಸಖಂಡ ತುಂಬ ಚೆನ್ನಾಗಿದೆ ಅಂತ ಅರ್ಥ. ಸೊ ಹಂಗೆ ಚೆನ್ನಾಗಿದೆಯಾ ಕೂದಲು ಉದುರೋ ಸಾಧ್ಯತೆ ಬಹಳ ಕಡಿಮೆ, ಆಲ್ಮೋಸ್ಟ್ ಕಡಿಮೆ. ಸೊ ಕೂದಲನ್ನು ಉದುರಿಸೋದು ನಿಲ್ಲಿಸಬೇಕು ಅಂದರೆ ಮಾಂಸವನ್ನು ಚೆನ್ನಾಗಿ ಇಟ್ಕೋಬೇಕು. ಮಾಂಸ ಚೆನ್ನಾಗಿದ್ದರೆ ಚರ್ಮ ಚೆನ್ನಾಗಿರ್ತದೆ, ಚರ್ಮ ಬಿಗಿಯಾಗಿ ಹಿಡ್ಕೊಳ್ತದೆ. ಹಾಗಾದರೆ ಅದು ಒಡಿಬಾರ್ದು, ವೈಟ್ ಆಗಬಾರ್ದು ಅಂದರೆ ಹೇಗಿರಬೇಕು? ಅದಕ್ಕೇನು ಬೇಕು ಅಂದರೆ ರಸಧಾತುವನ್ನು ಇಂಪ್ರೂವ್ ಮಾಡ್ಕೋಬೇಕು. ಇವತ್ತು ರಸಧಾತುವನ್ನು ನಾವು ಈಗ ಟೀ ಕಾಫಿದು ಅಂತ ಹೇಳಿದೆ, ಎಷ್ಟು ಚೆನ್ನಾಗಿ ಕೆಡಿಸ್ಕೋತೀವಿ ಅಂದರೆ ಸಣ್ಣ ಪುಷ್ಟ ವಿಷಯಕ್ಕೆ ತುಂಬ ಟೆನ್ಷನ್ ಮಾಡ್ಕೊಳ್ಳೋದು ಅಥವಾ ಕೋಪ ಮಾಡ್ಕೊಳ್ಳೋವಂಥದ್ದು ಅಥವಾ ನಿದ್ದೆಗೆಡುವಂಥದ್ದು. ಇದನ್ನು ಮಾಡ್ಕೊಂಡಾಗ ರಸಧಾತು ಖರ್ಚಾಗುತ್ತೆ. ನೀವೇನು ಮಾಡದೇ ಇದ್ರೂ ಖರ್ಚಾಗುತ್ತದೆ. ಯಾಕಂದರೆ ಆ ಕೋಪಕ್ಕೂ ರಸಧಾತು ಖರ್ಚಾಗಬೇಕು, ನಿದ್ದೆಗೆಟ್ಟರೂ ರಸಧಾತು ಖರ್ಚಾಗಬೇಕು, ವಿಪರೀತ ಚಿಂತೆ ಮಾಡಿದ್ರು ರಸಧಾತು ಖರ್ಚಾಗಬೇಕು, ವಿಪರೀತ ಮಹತ್ವಾಕಾಂಕ್ಷೆ ಇಟ್ಕೊಂಡು ಊಟ ನಿದ್ದೆ ಕೆಟ್ಟ ಎಲ್ಲ ಬಿಟ್ಟು ಕೆಲಸ ಮಾಡಿ ಆವಾಗಲೂ ಕೂಡ ರಸಧಾತುವೇ ಖರ್ಚಾಗಬೇಕು. ಇದನ್ನು ಖರ್ಚು ಮಾಡಿದರೆ ಅದರ ಸ್ಟ್ರೆಂತು ಆಬ್ವಿಯಸ್ಲಿ ಕೂದಲು ತೆಳ್ಳಗಾಗತ್ತೆ ಅಥವಾ ಉದುರೋಗ್ತದೆ ಅಥವಾ ಬಿಳಿ ಆಗ್ತದೆ. ಇಲ್ಲ ಇನ್ನೊಂದು ಹಂತ ಇದೆ, ಚೆನ್ನಾಗಿ ಅಡುಗೆ ತಿನ್ನೋದು, ಖಾರ ತಿನ್ನೋದು, ಈ ಥರ ಅಂದರೆ ಪ್ರಧಾನವಾದ ಆಹಾರಕ್ಕಿಂತ ಬೇರೆ ಥರದ್ದು ತುಂಡಾಗುತ್ತೆ, ಕೂದಲು ಒಡೆದೋಗುತ್ತೆ. ಸೊ ಈ ಕೂದಲುಗಳಲ್ಲಿ ಸ್ನಿಗ್ಧತೆ ಇರಬೇಕು, ಜಿಡ್ಡಿನಂಶ ಇರಬೇಕು, ಅವು ಕೂದಲು ಹೊಳಿತಿದೆ. ನೀವು ಎಣ್ಣೆ ಹಚ್ಕೊಂಡು ಹೊಳೆಯೋದಲ್ಲ, ಅದು ತಂತಾನೇ ಹೊಳಿತಾ ಇರ್ತದೆ. ಸೊ ಆ ಹೊಳಪು ಬರಲಿಕ್ಕೆ ರೀಸನ್ ಏನು ಅಂದರೆ ಅದರೊಳಗೆ ಜಿಡ್ಡಿನ ಅಂಶ ಜಾಸ್ತಿ ಇರ್ತದೆ. ನಾವು ಬಾಲ್ಯದಲ್ಲಿದ್ದಾಗ ಈ ಫಿಲ್ಟ್ರ್ಗಳೆಲ್ಲ ಇರಲಿಲ್ಲ, ಫ್ಲೋರೈಡ್ ವಾಟರೇ ಚೆನ್ನಾಗಿ ಕುಡಿತಾ ಇದ್ವಿ. ಬರೀ ಫ್ಲೋರೈಡ್ ಅಂತಲ್ಲ, ಬರೀ ಮಿನರಲ್ಸ್ ತುಂಬ ಇರೋದು, ಈ ಉಪ್ಪು ನೀರು ಅಂತ ಕರಿತೀವಲ್ಲ, ಅದು ಅನಿವಾರ್ಯವಾಗಿತ್ತು. ನಮಗೆ ನೀರು ಸಿಗೋದೇ ಅಂಥದ್ದಿತ್ತು. ಯಥೇಚ್ಛವಾಗಿ ಅದನ್ನು ಕುಡಿದ್ರೆ ನಮ್ಮೂರಲ್ಲಿ ಎಲ್ಲರ ತಲೆ ಬೆಳ್ಳಗೆ. ಏನು ಮಾಡೋದು? ಸಾಲ್ಟನ್ನು ಅಂದರೆ ನಾವಿಲ್ಲಿ ಅರ್ಥ ಮಾಡ್ಕೊಬೋದು ಅಂದರೆ ಅತಿ ಹೆಚ್ಚು ಸಾಲ್ಟನ್ನು ಯಾರು ತಿಂತಾಯಿದ್ರಿ ಅಂತ. ಯಾರು ಅತಿ ಹೆಚ್ಚು ಸಾಲ್ಟ್ ತಿಂತಾಯಿದ್ರೋ ಅವ್ರ ಕೂದಲು ಬೆಳಗಾಗೋದು ಕಡ್ಡಾಯ. ನೀವು ಸಾಲ್ಟನ್ನು ಮೇಲೆ ಮೇಲೆ ಹಚ್ಚಕೊಂತಿರ್ತೀನಿ, ಸಾಲ್ಟ್ ಇದ್ದರೆ ರುಚಿಯಾಗಿ ತಿಂತೀನಿ. ಸೊ ಇದು ನಾವು ಗಮನಿಸಬೇಕಾಗಿರ್ತದೆ. ಸರಿ, ಇದಕ್ಕೆ ಪರಿಹಾರವನ್ನು ಏನು ನೋಡೋದು? ಹಾಗಿದ್ರೆ ತುಂಬ ದಟ್ಟಕವಾದ ಕೂದಲಿರಬೇಕು, ಹೀಗಿರಬೇಕು ಅಂತ ಈಗ ಆಲ್ರೆಡಿ ಇದೆಯಾ? ಅದನ್ನು ರಕ್ಷಣೆ ಮಾಡ್ಕೊಳ್ಳೋಕೆ ಆಯುರ್ವೇದ ಖಂಡಿತವಾಗ್ಲೂ ಭಾಳ ಚೆನ್ನಾಗಿ ಹೇಳ್ತದೆ, ಬೇಗ ಮಾಡ್ತದೆ. ಸೊ ಇದು ಔಷಧಿ, ಆಹಾರ, ಪಂಚಕರ್ಮ ಈ ಮೂರರ ಸಮ್ಮಿಲದಿಂದ ಮಾಡೋಕ್ಕೆ ಸಾಧ್ಯ. ಯಾಕಂದರೆ ಮೂಳೆ ಗಟ್ಟಿ ಮಾಡ್ತಾ ಹೋಗಬೇಕು, ಚೆನ್ನಾಗಿ ಉದ್ದ ಬರಬೇಕು ಅಂತಾದರೆ. ಮಾಂಸಖಂಡವನ್ನು ಚೆನ್ನಾಗಿ ಇಟ್ಕೋಬೇಕು, ರಸಧಾತುವನ್ನು ಚೆನ್ನಾಗಿ ಇಟ್ಕೋಬೇಕು. ಸೊ ರಸಧಾತು ಆಹಾರದಿಂದ ಚೆನ್ನಾಗಿದ್ದರೆ ಮಜಲಿನ ಸ್ಟ್ರೆಂತು ಇನ್ನೊಂದು ಔಷಧಿಗಳಿಂದ ಇರ್ತದೆ. ಮೂಳೆಗಳಿಗೆ ಗಟ್ಟಿತನ ಬೇಕು, ಅದು ಪಂಚಕರ್ಮದಿಂದಲೇ ಸಾಧ್ಯ. ಸೊ ಹೀಗೆ ಅಲ್ಲಿ ಮಾತ್ರಾಬಸ್ತಿ ಅಂತ ಇದೆ, ಶಿರೋಧಾರ ಅಂತ ಇದೆ. ಸೊ ಈ ಥರದ ವ್ಯವಸ್ಥೆಗಳಿದೆ, ಅಂದರೆ ಸೆಟ್ ಆಫ್ ಟ್ರೀಟ್ಮೆಂಟ್ಸ್ ಇರ್ತದೆ, ಯಾರ್ಯಾರಿಗೂ ಬೇರೆ ಬೇರೆ ಬೇಕಾಗ್ತದೆ. ಸೊ ಈ ಎಲ್ಲ ಚಿಕಿತ್ಸೆಗಳನ್ನು ನಮ್ಮ ವೈದ್ಯ ತಂಡ ಆಯ್ಕೆ ಮಾಡಿಕೊಂಡು ಕೊಡ್ತದೆ. ಮೂಳೆಗಳ ತೊಂದರೆನೇ ಇರಲ್ಲ ಕೆಲವರಿಗೆ. ಕೆಲವರು ಉದ್ದುದ್ದ ಬೆಳೀತದೆ, ಆದರೆ ಉದುರ್ತಾ ಇರ್ತದೆ, ಉದ್ದುದ್ದ ಬೆಳೀತಾ ಇರ್ತದೆ, ಬೆಳ್ಳಗಿರ್ತದೆ. ಸೊ ಇದು ಮೂಳೆ ತೊಂದರೆ ಇಲ್ಲ, ಉದ್ದ ಇರ್ತದೆ, ಸ್ಪ್ಲಿಟ್ ಆಗಿರ್ತದೆ. ಇದು ಬೆಳೀತಾ ಇಲ್ಲ ಅಂತ ಸಮಸ್ಯೆ ಅಲ್ಲ ಅದರದ್ದು. ನೋಡಿ, ಈ ಉಗುರು ಮತ್ತು ಕೂದಲುಗಳದ್ದು ಒಂದು ವಿಶೇಷ ಇದೆ. ಎಷ್ಟೇ ವಯಸ್ಸಾಗಲಿ ಬೆಳೆಯೋದು ಕಮ್ಮಿ ಮಾಡಲ್ಲ ಅವು. ಉಗುರು ಬೆಳೀತದೆ. ನಮ್ಮ ತಾತನ ಉಗುರು ಕಡಿಮೆ ಬೆಳೀತದ? ನಿಮ್ಮ ತಾತನ ಉಗುರು ಇಲ್ಲ, ಉದ್ದಕ್ಕೆ ಬೆಳೀತದೆ, ಅದು ಜಾಸ್ತಿನೇ ಬೆಳೀತದೆ. ಹಾರ್ಡ್ ಆಗುತ್ತೆ, ಕಟ್ ಅನ್ನುತ್ತೆ. ಸಣ್ಣ ಮಗುಂದು ನೋಡಿ ಅದರ ಶಬ್ದನೂ ಮಾಡಲ್ಲ, ಅಷ್ಟು ಹಿಂಗಂದರೆ ಸಾಕು ಬರ್ತಿರ್ತದೆ. ಮಧ್ಯ ವಯಸ್ಕಲ್ಲಿ ನೋಡಿ ನಮ್ಮ ಟಕ್ ಟಕ್ ಅನ್ನೋಕ್ಕೆ ಸ್ಟಾರ್ಟ್ ಆಗುತ್ತೆ. ಇನ್ನೊಂದು ಸ್ವಲ್ಪ ನಂದೇ ವಯಸ್ಸು ಕಡಿತಾರೆ ನೋಡಿ ಜೋರು ಟಕ್ ಅನ್ನುತ್ತೆ. ತಾತನ ಕಟ್ ಮಾಡೋಕ್ಕೆ ಜೋರು ಪ್ರೆಷರ್ ಹಾಕಬೇಕು, ಒಂದೊಂದು ಸರಿ ಸೀಳುತ್ತೆ ಹಿಂಗೆ ಟಕ್ ಅಂದು. ಯಾಕೆ? ಅದರಲ್ಲಿ ಡ್ರೈನೆಸ್ ಬಂದಿದೆ ಅಂತ. ಸೊ ಈ ಉಗುರು ಹೇಗಿದೆಯೋ ಅದು ಏನು ಇಂಡಿಕೇಟ್ ಮಾಡುತ್ತೆ ಅಂದರೆ ಮೂಳೆಗಳು ಹಾಗಾಗಿದೆ ಅಂತ. ಅದೇ ರೀತಿ ಕೂದಲುಗಳು ಕೂಡ ಬೆಳೀತಾನೇ ಇರ್ತದೆ, ಅದು ಕಡಿಮೆ ಏನಾಗಲ್ಲ, ಯಾವ ವಯಸ್ಸಲ್ಲೂ ಬೆಳೀತದೆ. ಯಾಕಂದರೆ ಮೂಳೆಗಳ ಅಂಶ ಅದು ಸರಿಯಾಗಿ ಪೋಷಣೆ ಆಗ್ತಾ ಇದೆಯಾ, ಬೆಳ್ಳಗಾಗ್ತಾ ಇದೆಯಾ, ತುಂಡಾಗ್ತಾ ಇದೆಯಾ, ತೆಳ್ಳಗಾಗ್ತಾ ಇದೆಯಾ, ಇವು ಸಮಸ್ಯೆಗಳು. ಸೊ ಹಾಗಾಗಿ ಕೂದಲನ್ನು ಬೆಳೆಸೋದಕ್ಕೆ ನಾನು ಒಂದು ವಿಷಯ ಎಚ್ಚರ ಇರಬೇಕು. ಕೂದಲು ಹೆಚ್ಚಾಗಲಿ ಅಥವಾ ಕೂದಲು ಬೆಳೀಲಿ ಅಂತ ಅದಕ್ಕೆ ಆದಂತಹ ವಿಶೇಷವಾದ ಚಿಕಿತ್ಸೆಗಳಿದ್ದಾವೆ ಅಂಥೇಳಿ ಸ್ಟಿರಾಯ್ಡೋ ಇನ್ನೊಂದೇನೋ ತೊಗೊಂಡ್ರೆ ಅಂದರೆ ಮೋಸ್ಟ್ ಡೇಂಜರಸ್. ಮುಂದೆ ಸಮಸ್ಯೆ ಆಗೇ ಆಗುತ್ತೆ. ಮುಂದೆ ಅಂತೇನು ದೂರ ಇಲ್ಲ, 1-2 ತಿಂಗಳಲ್ಲೇ ನೀವು ಅನುಭವಿಸಿರ್ಬೋದು. ಗಮನಿಸಿ ನೋಡಿ, ಕೂದಲು ಹೆಚ್ಚಾಗಲಿ ಅಂತ ನಾನು ಯಾವುದೋ ಒಂದು ಇಂಜೆಕ್ಷನ್ ಮಾಡಿಸ್ಕೊಂಡೆ, ಯಾವುದೋ ಒಂದಷ್ಟು ಮಾತ್ರೆಗಳು ತೊಗೊಂಡೆ, ಆ ಥರದ್ದೊಂದು ವ್ಯವಸ್ಥೆ ಕೇವಲ ಕೂದಲಿಗೋಸ್ಕರ ಮಾಡೋವಂಥ ವ್ಯವಸ್ಥೆ ಏನು ತೊಂದರೆ ಮಾಡಿರ್ತದೆ ಅಂದರೆ ನಿಮ್ಮ ಮೂಳೆಗಳಿರ್ತಕ್ಕಂಥ ಬಲವನ್ನೇ ಹೀರಿಬಿಡ್ತದೆ. ನೀವು ಖಂಡಿತವಾಗ್ಲೂ ಜಾಯಿಂಟ್ ಪೇನು, ಸುಸ್ತು, ಮಜಲ್ ಲಾಸು ಇದೆಲ್ಲದನ್ನೂ ಅನುಭವಿಸ್ತೀರಿ. ಕೂದಲಿಗೊಂದು ಔಷಧಿ ತೊಗೊಳಕ್ಕೆ ಹೋಗಿ, ಕಿರೀಟ ಇಟ್ಕೊಳಕ್ಕೆ ಹೋಗಿ ಬುನಾದಿ ಕಲ್ಲು ಕಿತ್ತಾಕಂಗೆ ಆಗ್ತದೆ ಅದು. ಸೊ ಇದನ್ನು ಖಂಡಿತವಾಗಿ ಮಾಡಬಾರ್ದು, ಅದನ್ನು ಹಾಗೆ ಉಳಿಸ್ಕೋಬೇಕು. ಬುನಾದಿ ಕಲ್ಲು ಚೆನ್ನಾಗೇ ಇರಬೇಕು, ಕೂದಲುಗಳು ಬೆರಿಬೇಕು. ಇದಕ್ಕೆ ಸೆಟ್ ಆಫ್ ಟ್ರೀಟ್ಮೆಂಟ್ಸ್ ಇರ್ತದೆ. ಅದನ್ನು ಕಂಡು ಹುಡುಕಿ, ಯಾವುದೇ ಸಮಸ್ಯೆ ಅಂತ ಕಂಡು ಹುಡುಕಿ ಅದನ್ನು ಔಷಧಿ ಮಾಡಬೇಕೇ ಹೊರತು ಕೇವಲ ಈ ಸ್ಟಿರಾಯ್ಡನ್ನು ಈ ಥರ ಎಲ್ಲ ಮಾಡ್ಕೊಳಕ್ಕೆ ಹೋದರೆ ಅಪಾಯವಂತೂ ಗ್ಯಾರಂಟಿ. ಹೌದು, ನಿಮಗೆ ಅನುಭವಕ್ಕೆ ಬಂದಿರ್ತದೆ. ಆ ಥರದ್ದು ಏನಾರು ತೊಗೊಂಡ್ರೆ 1-2 ತಿಂಗಳು ಸಾಕು, ಅದಲ್ಲ ನಾನು ಏನೇನೋ ಅನುಭವಿಸ್ತಾ ಇದ್ದೀನಿ ಅಂತ ಅರ್ಥ ಆಗ್ತದೆ. ಇನ್ನು ಕೂದಲು ಕಸಿ ಮಾಡುವಂಥದ್ದು ಯಾರಿಗೆ ಬೇಕು? ಕೂದಲು ಕಸಿ ಅಂದರೆ
ಈ ಆಯುರ್ವೇದದ ಯಾವ ಚಿಕಿತ್ಸೆಗಳೂ ಕೆಲಸ ಮಾಡಲ್ಲ, ಯಾವುದೇ ಪದ್ಧತಿಯ ಚಿಕಿತ್ಸೆಗಳು ಕೆಲಸ ಮಾಡಲ್ಲ. ಯಾಕೆ ಅಂದರೆ ಇಟ್ ಈಸ್ ಜೆನೆಟಿಕಲಿ ಬಾಲ್ಡ್. ಅದು ಗಂಡು ಮಕ್ಕಳಿಗೆ ಹೆಚ್ಚಿನ ಅಂಶ. ಹೆಣ್ಮಕ್ಳು ಗಾಬರಿ ಆಗಕ್ಕೆ ಹೋಗ್ಬೇಡಿ. ನಿಮ್ಮ ತಲೆ ಯಾವ ಕಾರಣಕ್ಕೂ ಏನದು ಖಾಲಿ ತಲೆ ಆಗಲ್ಲ. ಎಷ್ಟು ಹೆಣ್ಮಕ್ಳು ನೋಡಿದ್ರಿ ನೀವು ಖಾಲಿ ತಲೆ ಆದವ್ರನ್ನ ಜಗತ್ತಲ್ಲಿ? ಇಲ್ಲ, ಭಾಳ ರೇರೆಸ್ಟ್ ಪಾಸಿಬಿಲಿಟಿ. 1000 ಲಕ್ಷದಲ್ಲಿ ಒಬ್ಬರನ್ನ ಯಾರನ್ನೋ ಖಾಲಿ ತಲೆ ನೋಡ್ಬೋದು ಬಿಟ್ಟರೆ ಹೆಣ್ಮಕ್ಳಿಗೆ ಕೂದಲು ಖಾಲಿ ಆಗಲ್ಲ. ನೀವು ಅದನ್ನು ನಮ್ಮ ತಲೆ ಬೋಳಾಗಿಬಿಟ್ರೆ ಅಂತಲೇ ಅರ್ಧ ಚಿಂತೆ ಮಾಡ್ಕೋತಾ ನಿದ್ದೆ ಕೆಡಿಸ್ತೀರ. ಹಂಗಾಗೋದಿಲ್ಲ. ಯಾರಿಗೆ ಗಂಡು ಮಕ್ಕಳಿಗೆ ಖಾಲಿ ಬಾಲ್ಡಿ ಇದೆಯೋ ಅವ್ರ ಕೂದಲು ಇಂಪ್ಲಾಂಟೇಷನನ್ನು ತಂದೆಗೆ, ತಾತನಿಗೆ, ಸೋದರ ಮಾವನಿಗೆ, ಅವ್ರಿಗೆ ಎಲ್ಲ ಹಿಸ್ಟ್ರಿ ಎಲ್ಲ ಚೆನ್ನಾಗಿತ್ತು ಅಂದರೆ ನೀವು ಅದನ್ನು ರಕ್ಷಣೆ ಮಾಡ್ಕೊಳಕ್ಕಾಗಲ್ಲ. ಅದು ಉದುರುತ್ತೆ. ಅವ್ರು ಅದನ್ನು ಮಾಡಿಸ್ಕೊಳ್ಬೋದಾ ಬಿಡ್ಬೋದಾ? ಹಾಗೆ ಬಿಟ್ಕೊಂಡ್ರೂ ಶೋಭೆನೇ, ಏನೂ ದೊಡ್ಡ ವಿಷಯ ಅಲ್ಲ. ಒಂದು ಕ್ಯಾಪ್ ಹಾಕ್ಕೊಂಡು ನಡೆದ್ರೆ ಸಾಕಾಗ್ತದೆ. ಅದಕ್ಕೆ ಲಕ್ಷಾಂತರ ಖರ್ಚು ಮಾಡಿ ಇನ್ನೇನೋ ಮಾಡ್ಕೊಡೋದು, ಒದ್ದಾಡೋದು ಬೇಡ. ಸೊ ಕೂದಲು ಒಂದು ಸೌಂದರ್ಯ ಎಷ್ಟೋ ಆರೋಗ್ಯನೂ ಅಷ್ಟೇ. ಒಂದು ಕೂದಲು ತುಂಬ ಚೆನ್ನಾಗಿ ಕಾಣ್ತಾ ಇದೆ ಅಂದರೆ ಮೂಳೆಗಳು ತುಂಬ ಚೆನ್ನಾಗಿದೆ ಅಂತ ಗುರುತಿಸ್ಕೊಂಡ್ಬಿಡ್ಬೇಕು ಅದನ್ನು ನಾವು. ಆ ಮೂಳೆಗಳು ಯಾರಿಗೆ ಸಾಮರ್ಥ್ಯ ಚೆನ್ನಾಗಿದೆಯೋ ಅವರು ದೊಡ್ಡ ಕೆಲಸವನ್ನು ಮಾಡೋದಕ್ಕೆ ಸ್ಟೆಮಿನೆ ಜಾಸ್ತಿ ಇರ್ತದೆ. ಅದನ್ನು ನಾವು ಪಿಕ್ ಮಾಡೋವಂಥ ಒಂದು ಜಾಸ್ತಿ ಅಂದರೆ ನಾವು ದೊಡ್ಡ ಕೆಲಸವನ್ನು ಮಾಡ್ಬೋದು ಅಂತ. ಸೊ ಕೂದಲು ಶರೀರದಲ್ಲಿ ಇರೋವಂಥದ್ದು, ತಲೆಯಲ್ಲಿರುವಂಥದ್ದು, ಶರೀರದ ಭಾಗಗಳಲ್ಲಿ ಬೇರೆ ಬೇರೆ ಹೆಸರಿಂದ ಆಯುರ್ವೇದ ಕರೀತದೆ. ಬೇರೆ ಬೇರೆ ರೀತಿ ಅದನ್ನು ನೋಡ್ತದೆ. ಯಾವುದೋ ಒಂದು ರಸಧಾತುವನ್ನು ಹೆಚ್ಚು ಹೇಳಿದರೆ ಯಾವುದೋ ಒಂದು ಶುಕ್ರಧಾತುವನ್ನು ಹೇಳುತ್ತೆ, ಇನ್ಯಾವುದೋ ಅಸ್ಥಿಧಾತುವನ್ನು ಹೇಳುತ್ತೆ. ಸೊ ಬೇರೆ ಬೇರೆ ಧಾತುಗಳಿಗೆ ಸಂಬಂಧಪಟ್ಟಂಥ ವಿಚಾರ. ಕೆಲವ್ರದ್ದು ಗಡ್ಡದಲ್ಲಿ ಇಷ್ಟೇ ಉದುರೋಗ್ಬಿಟ್ಟಿರ್ತದೆ, ಅದು ಬೇರೆ ವಿಷಯ, ಅದು ಬೇರೆ ಥರ ವಿಚಾರ ಇರ್ತದೆ. ಅಂದರೆ ಅಲ್ಲಿ ಯಾವುದೋ ಕ್ರಿಮಿ ಬಂದಿರ್ತದೆ ಅಂತ ಇರ್ತದೆ. ಕ್ರಿಮಿನೂ ಇಲ್ಲದೇನೂ ಬೇರೆ ಸಮಸ್ಯೆನೂ ಇರ್ತದೆ. ಸೊ ಇವನ್ನು ಪ್ರತ್ಯೇಕವಾಗಿ ವಿಭಾಗಿಸಿಯೇ ಚಿಕಿತ್ಸೆ ಮಾಡಬೇಕು. ಆದರೆ ಸಕ್ಸಸ್ಫುಲ್ ಟ್ರೀಟ್ಮೆಂಟ್ ಆಯುರ್ವೇದದಲ್ಲಿ ಇದೆ ಅಂತ ಹೇಳ್ಬೋದು. ಸೊ ಆಹಾರ, ಔಷಧಿ, ಪಂಚಕರ್ಮ ಚಿಕಿತ್ಸೆ ಇವೆಲ್ಲಗಳಿಂದ ಕೂದಲುಗಳ ಎಲ್ಲ ರೀತಿಯ ಸಮಸ್ಯೆಯನ್ನು ಬಗೆಹರಿಸ್ಬೋದು ಅಂತ ಹೇಳ್ತಾ ಈ ಎಪಿಸೋಡನ್ನು ಮುಗಿಸೋಣ. ಧನ್ಯವಾದಗಳು. ಆರೋಗ್ಯ ಮಾಹಿತಿಯ ಇಂಥ ಮತ್ತಷ್ಟು ವಿಡಿಯೋಗಳಿಗಾಗಿ ವಿಶ್ವವಾಣಿ ಹೆಲ್ತ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ.